ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಒಳ್ಳೆ ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಕ್ವಿಕ್ಕಾಗಿ ಆಗಿಬಿಡುತ್ತೆ. ಇದಕ್ಕೆ ಬರೀ 3 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು, ಬೇಗನೆ ಮಾಡ್ಕೊಬೋದು. ಹಾಗೇನೆ 1 ಕಪ್ ಹಾಲಿದ್ರೆ ಸಾಕು, ಈ ಒಂದು ಸ್ವೀಟು ರೆಡಿ ಆಗಿಬಿಡುತ್ತೆ. ಬರೀ 5 ಮಿನಿಟ್ಸ್ ಸಾಕು, ಬೇಗನೆ ಮಾಡ್ಕೊಬೋದು. ಬೇಕ್ರಿಲೆಲ್ಲ ಸಿಗುತ್ತಲ್ವ ಮಿಲ್ಕ್ ಸ್ವೀಟು, ಅಂದರೆ ಮಿಲ್ಕ್ ಪೇಡ ಎಲ್ಲ ಸೇಮ್ ಅದೇ ಥರ ಇರುತ್ತೆ. ಮನೇಲೇ ನಾವು ಇಷ್ಟು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಬರೀ ಒಂದೇ 1 ಕಪ್ ಹಾಲಿಂದ ಎಷ್ಟು ಸ್ವೀಟ್ ರೆಡಿಯಾಗಿದೆ ನೀವೇ ನೋಡಿ. ಮನೇಲಿ ಏನಾದರೂ ಫಂಕ್ಷನ್ ಇದ್ದಾಗ ಇಲ್ಲ ಹಬ್ಬದ ಟೈಮಲ್ಲಿ ಮನೇಲೇ ನಾವು ಮಾಡ್ಕೊಬೋದು ಈಸಿಯಾಗಿ, ಬರೀ 5 ಮಿನಿಟ್ಸಲ್ಲಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆಯೇ ರೆಸಿಪಿ ಕೂಡ ನೋಡ್ಕೊಳ್ಳಿ. ನೀವು ಒಂದ್ಸಲಿ ಟ್ರೈ ಮಾಡ್ಬೋದು. ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವೇ ನೋಡಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ನಿಮಗೂ ಕೂಡ ರೆಸಿಪಿ ಗೊತ್ತಾಗುತ್ತೆ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ಒಂದು ಪ್ಯಾನನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ 1 ಕಪ್ ಆಗೋಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವೇ ನೋಡಿದ್ರಲ್ವ ಯಾವ ಕಪ್ ಯೂಸ್ ಮಾಡ್ತಾ ಇದ್ದೀನಿ ಅಂತ. ನಾನು ಅದರಲ್ಲಿ ಬರೀ 1 ಕಪ್ ಹಾಲನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಆಮೇಲೆ 1/4 ಕಪ್ ಆಗೋಷ್ಟು ಸಕ್ಕರೆ, ಸೇಮ್ ಅದೇ ಕಪ್ಪಲ್ಲಿ 1/4 ಕಪ್ ಆಗೋಷ್ಟು ಸಕ್ಕರೆ. ನಾನು ಆ ಒಂದು ಪುಟಾಣಿ ಕಪ್ಪಲ್ಲೇ ನಾನು ಅಳತೆ ಮಾಡ್ಕೊತಾ ಇದ್ದೀನಿ. ಆ ಪುಟ್ಟ ಕಪ್ಪಲ್ಲಿ ಬರೀ 1 ಕಪ್ ಹಾಲು ಅಷ್ಟೇ ನಾನು ಹಾಕ್ಕೊಂಡಿರೋದು. ನೀವೇ ನೋಡಿದ್ರಲ್ವ ಎಷ್ಟು ಸ್ವೀಟ್ ಆಗಿತ್ತು ಅಂತ. ಇವಾಗ ನಾವು ಹಾಲು ಮತ್ತು ಸಕ್ಕರೆ ಹಾಕ್ಕೊಂಡಾಗಿದೆ. 1 ಕಪ್ ಹಾಲಿಗೆ 1/4 ಕಪ್ ಸಕ್ಕರೆ ಪರ್ಫೆಕ್ಟ್ ಆಗುತ್ತೆ. ಜಾಸ್ತಿ ಏನು ಹಾಕ್ಕೊಳ್ಳೋದು ಬೇಡ. ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಬೇಕು, ಅಂದರೆ ಸಕ್ಕರೆ ಪೂರ್ತಿಯಾಗಿ ಕರಗಬೇಕು. ಅಲ್ಲಿವರೆಗೂ ಅದನ್ನು ಕಾಯಿಸ್ಕೊಬೇಕಾಗುತ್ತೆ. ಇವಾಗ ಸಕ್ಕರೆ ಕೂಡ ಕರಗಿ ಆಗಿದೆ. ಇವಾಗ ಅದಕ್ಕೆ ನಾನು ಯಾವ ಕಪ್ಪಲ್ಲಿ ನಾನು ಹಾಲು ಮತ್ತು ಸಕ್ಕರೆ ಹಾಕ್ಕೊಂಡಿದ್ನೋ ಅದೇ ಕಪ್ಪಲ್ಲಿ 1/4 ಕಪ್ ಆಗೋವಷ್ಟು ಮಿಲ್ಕ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ಮತ್ತು 3/4 ಕಪ್ಪು ಇಷ್ಟು ಮಿಲ್ಕ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1 ಸ್ಪೂನ್ ಆಗೋಷ್ಟು ಡೈರೆಕ್ಟಾಗಿ ಹಾಗೆಯೇ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಇವಾಗಲೇ ಮಿಲ್ಕ್ ಪೌಡರ್ ಹಾಕ್ಕೊಂಡಿದ್ದ ತಕ್ಷಣ ನಾನು ತುಪ್ಪನ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಮೊದಲಿಗೆ ಸ್ವಲ್ಪ ತೆಳ್ಳಗಿರುತ್ತೆ, ಆಮೇಲೆ ಮಿಕ್ಸ್ ಮಾಡ್ಕೊಳ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಸ್ವಲ್ಪನೇ. ಇವಾಗ ನೋಡಿ ಈ ಥರ ಕ್ರೀಮ್ ಥರ ಆಗಿದೆ. ಹಾಗೆಯೇ ಇದನ್ನು ತಿರ್ಗಿಸ್ಕೊಳ್ತಾನೆ ಇರಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡ್ಕೊಳ್ಬೇಕು. ಇವಾಗ ನಾನು ಮತ್ತೆ 1/2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ಬೆಣ್ಣೆ ಇದ್ದರೂ ಕೂಡ ಹಾಕ್ಕೊಬೋದು, ಇಲ್ಲ ತುಪ್ಪ ಕೂಡ ಹಾಕ್ಕೊಬೋದು. ನಾನು ತುಪ್ಪನ ಹಾಕ್ಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏನಾದರೂ ಬೆಣ್ಣೆ ಇದ್ದರೆ ಬೆಣ್ಣೆನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೆಣ್ಣೆ ಮತ್ತು ತುಪ್ಪ ಎರಡೂ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ಈ ಥರ ಆಗಬೇಕು ಇದು. ಇವಾಗ ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನಾನು ಒಂದು ಪ್ಲೇಟಿಗೆ ಇವಾಗ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಬಿಟ್ಟು ಮತ್ತೆ ಸ್ವಲ್ಪ ತುಪ್ಪನ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೈಗೂ ಕೂಡ ತುಪ್ಪನ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿತ್ಕೊಬೇಕು. ಇವಾಗ ಅದು ಸ್ವಲ್ಪ ಸಾಫ್ಟಾಗಿ ಆಗಬೇಕು. ಹಾಗಾಗಿ ಇವಾಗ ಇದನ್ನು ಚೆನ್ನಾಗಿ ಮಿತ್ಕೊಬೇಕು. ಬಿಸಿ ಇದ್ದಾಗಲೇ ಇದನ್ನು ಮಾಡ್ಕೊಬೇಕಾಗುತ್ತೆ. ಇವಾಗ ನೋಡಿ ಈ ಥರ ಆಗಿದೆ ಇದು. ಇವಾಗ ಅದರಲ್ಲಿ ನಾನು 2 ಪೋರ್ಷನ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲ ಅರ್ಧ ಮಾಡ್ಕೊಂಬಿಟ್ಟು 2 ಭಾಗ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಇನ್ನೊಂದಲ್ಲಿ ನಾನು ಇವಾಗ ಇದನ್ನು ಸ್ವಲ್ಪ ಪ್ರೆಸ್ ಮಾಡ್ಕೊಬೇಕು. ಈ ಥರ ಮಾಡ್ಕೊಂಬಿಟ್ಟು ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ನೀವು ಹಾಗೆಯೇ ಸ್ವೀಟ್ ಮಾಡ್ಕೊಬೋದು ಡ್ರೈ ಫ್ರೂಟ್ಸ್ ಹಾಕ್ತೇನೆ. ಬಟ್ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಖರ್ಜೂರ, ಹಾಗೆಯೇ ಗೋಡಂಬಿ, ಬಾದಾಮಿ 3 ಕೂಡ ಇದೆ. ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಜಾಸ್ತಿ ದೊಡ್ಡ ಹಾಕಿದ್ರೂ ಕೂಡ ಲಾಸ್ಟಿಗೆ ಸ್ವೀಟನ್ನು ಕಟ್ ಮಾಡಬೇಕಾದ್ರೆ ಆಗೋದಿಲ್ಲ. ಹಾಗಾಗಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಇದನ್ನು. ಇವಾಗ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ನೀವೇ ನೋಡಿ. ಇವಾಗ ಇದನ್ನು ರೋಲ್ ಮಾಡ್ಕೊಬೇಕು. ಅಂದರೆ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಮಾಡ್ಕೊಂಬಿಟ್ಟು ಸೈಡಲ್ಲಿ ಇಟ್ಕೊಳ್ಳೋಣ. ನಾನು ಸ್ವಲ್ಪ ಸಣ್ಣದಾಗೆ ಮಾಡ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಸ್ವಲ್ಪ ದೊಡ್ಡದಾಗಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ದೊಡ್ಡದಾಗಿ ಇದನ್ನು ಮಾಡ್ಕೊಬೋದು. ಅಂದರೆ ರೋಲ್ನ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಬೋದು. ನಾನು ಸ್ವಲ್ಪ ಸಣ್ಣದಾಗೆ ಮಾಡಿಕೊಂಡು ಇವಾಗ ಅದನ್ನು ಕೂಡ ಸೈಡಲ್ಲಿ ಇಟ್ಕೊಂಡು, ಮೊದಲಿಗೆ 2 ಡಿವೈಡ್ ಮಾಡ್ಕೊಂಡಿದ್ವಲ್ಲ, ಒಂದು ಸೈಡಲ್ಲಿ ಇಟ್ಕೊಂಡಿದ್ನಲ್ಲ ಅದನ್ನು ತೊಗೊಂಡ್ಬಿಟ್ಟು ರೋಲ್ ಮಾಡಿಬಿಟ್ಟು ಈ ಥರ ಲಟ್ಟಣಿಗೆಲೆ ಒತ್ಕೊಬೇಕಾಗುತ್ತೆ. ಜಾಸ್ತಿ ರೌಂಡಾಗಿ ಏನು ಬೇಡ, ನಾನು ತೋರಿಸ್ತಿದ್ದೀನಲ್ಲ ಆ ಥರ ಒತ್ಕೊಬೇಕು. ಅದಾದಮೇಲೆ ನಾವು ಡ್ರೈ ಫ್ರೂಟ್ಸ್ ಹಾಕಿ ಇಟ್ಟಿರೋದು ರೆಡಿ ಮಾಡಿರೋದನ್ನ ಮಧ್ಯಕ್ಕೆ ಇಟ್ಬಿಟ್ಟು ಈ ಥರ ರೋಲ್ ಮಾಡ್ಕೊಬೇಕು. ಕೈಯಲ್ಲೇ ಈ ಥರ ಶೇಪ್ ಮಾಡ್ಕೊಬೇಕಾಗುತ್ತೆ. ನೋಡಿ ಒಂದು ಸೈಡ್ ಸ್ವಲ್ಪ ಸಣ್ಣ ಇದೆ, ಹಾಗಾಗಿ ಕೈಯಲ್ಲೇ ಅದನ್ನು ಸ್ವಲ್ಪ ಶೇಪ್ ಮಾಡ್ಕೊಬೇಕು, ಒಂದೇ ಶೇಪಲ್ಲಿ ಬರೋ ಥರ. ಅದಾದಮೇಲೆ ಇವಾಗ ಒಂದು ಪ್ಲೇಟಿಗೆ ತುಪ್ಪನ ಹಚ್ಕೊಂಡ್ಬಿಟ್ಟು ಇದನ್ನು ಇಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ಒಂದು 20 ನಿಮಿಷ ಸಾಕು, ಜಾಸ್ತಿ ಏನು ಬೇಡ. 20 ನಿಮಿಷ ಇಟ್ಟರೆ ಸಾಕು. ನೋಡಿ ಇವಾಗ ತೆಕ್ಕೊಂಡಿದ್ದೀನಿ ಫ್ರಿಜ್ಜಿಂದ. ಇವಾಗ ಎಷ್ಟು ಗಟ್ಟಿಯಾಗಿದೆ ನೋಡಿ.
ಗಟ್ಟಿಯಾಗಿದೆ ಅಂದರೆ ತುಂಬ ಗಟ್ಟಿಯಾಗಿದೆ ಅಂತಲ್ಲ, ಸ್ವೀಟು ಅಂಟ್ಕೊಳ್ತಿಲ್ಲ ಅಂತ ಅಷ್ಟೇ. ಫ್ರಿಜ್ಜಲ್ಲಿ ಒಂದು 20 ನಿಮಿಷ ಇಡಬೇಕಾಗುತ್ತೆ. ಗಟ್ಟಿ ಅಂದ ಕೂಡಲೇ ಓ ಸ್ವೀಟೇ ಗಟ್ಟಿಯಾಗಿದೆ ಅಂತ ಅಂದ್ಕೊಳ್ತೀವಿ, ಅದೇ ಸ್ವೀಟ್ ಗಟ್ಟಿಯಾಗಿಲ್ಲ, ಸಾಫ್ಟಾಗೇ ಇದೆ ಸ್ವೀಟು. ಬಟ್ ಸ್ವಲ್ಪ ಅಂಟೋದಿಲ್ಲ ಅಂತ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೆ ಅಷ್ಟೇ. ಇವಾಗ ಈ ಥರ ಕಟ್ ಮಾಡ್ಕೊಳ್ಳೋದು. ರೋಲ್ ಮಾಡ್ಕೊಬೇಕಾದ್ರೆ ಸ್ವೀಟು ಸ್ವಲ್ಪ ದೊಡ್ಡ ಮಾಡಿಕೊಂಡ್ರೆ ಸ್ವೀಟು ದೊಡ್ಡ ಬರುತ್ತೆ. ನಾನು ಸಣ್ಣ ಮಾಡ್ಕೊಂಡಿರೋದ್ರಿಂದ ಇದು ಸಣ್ಣ ಆಗಿದೆ. ಡ್ರೈ ಫ್ರೂಟ್ಸ್ ಹಾಕಿರೋದಕ್ಕೂ ನೋಡೋಕ್ಕೂ ಕೂಡ ಚೆನ್ನಾಗಿದೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.